ನಿರ್ಮಾಣವಾಗಿ ವರ್ಷವಾದ್ರೂ ಕೂಡ ಉದ್ಘಾಟನೆಯ ಭಾಗ್ಯವನ್ನೇ ಈ ಆಸ್ಪತ್ರೆ ಕಾಡ್ತಾ ಇಲ್ಲ. ಉದ್ಘಾಟನೆ ಇಲ್ಲದೆ 2.5 ಕೋಟಿ ರೂಪಾಯಿ ವೆಚ್ಚದ ಸರ್ಕಾರಿ ಆಸ್ಪತ್ರೆ ಸೊರಗಿ ಹೋಗ್ತಾ ಇದೆ. ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ಬೇಡರೆಡ್ಡಿಹಳ್ಳಿಯಲ್ಲಿ ಆಸ್ಪತ್ರೆ ಇದೆ. ಆಸ್ಪತ್ರೆ ಉದ್ಘಾಟನೆ ಆಗ್ತಾ ಇಲ್ಲ. ಯಾಕೆ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ಬೇಡರೆಡ್ಡಿಹಳ್ಳಿಯಲ್ಲಿ ಆಸ್ಪತ್ರೆ ಇದೆ, ಆದ್ರೆ ಉದ್ಘಾಟನೆ ಮಾಡಕ್ ಸೋಂಬೇರ್ತನ ಗೊತ್ತಿಲ್ಲ. ಆರೋಗ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೋಗಿಗಳು ಹೈರಾಣಾಗ್ತಾ ಇದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೆಸರಾಂತ ಹೆರಿಗೆ ಆಸ್ಪತ್ರೆಗೆ ಉದ್ಘಾಟನೆಯ ಭಾಗ್ಯವೇ ಇಲ್ಲ. ಗಡಿ ಭಾಗದ ಹಳ್ಳಿಗಳ ಜನರ ಸಂಜೀವಿನಿ ಆಗ್ತಾ ಇತ್ತು ಇನ್ ಕೇಸ್ ಇದು ಉದ್ಘಾಟನೆ ಆಗಿದ್ರೆ. ಆದ್ರೆ ಉದ್ಘಾಟನೆ ಆಗಿಲ್ಲ. ಆಸ್ಪತ್ರೆಗೆ ಹೊಡೆದಿರುವ ಪೇಂಟ್ ಕಿತ್ತು ಬರ್ತಾ ಇದೆ. ಒಳಗಿರೋ ಎಕ್ವಿಪ್ಮೆಂಟ್ಸ್ ಗಳು ತುಕ್ಕಿಡಿತಾ ಇದ್ದಾವೆ. ಒಬ್ಬ ಪೇಷಂಟ್ ನೋಡುವ ಯೋಗ್ಯತೆ ಆಸ್ಪತ್ರೆ ಪಾಲಿಗಿಲ್ಲ. ಕಾರಣ ಅಧಿಕಾರಿಗಳು ಅಂತ ಇದ್ದಾರೆ. ಅಧಿಕಾರಿಗಳ ರಾಜಕಾರಣಿಗಳ ಗೊತ್ತಿಲ್ಲ. ಪೀಠೋಪಕರಣಗಳೆಲ್ಲವೂ ತುಕ್ಕಿಡಿತಾ ಇದೆಯಂತೆ. ಆಸ್ಪತ್ರೆ ಬಾಗಿಲು ತೆರೆಯೋ ಮುನ್ನವೇ ಬಿರುಕು ಬಿಡ್ತಾ ಇದೆ ಕಟ್ಟಡ. 20ಕ್ಕೂ ಹೆಚ್ಚು ಹಳ್ಳಿಗಳ ಬಡ ಜನರಿಗೆ ಅನುಕೂಲ ಆಗಬೇಕಾಗಿತ್ತು ಆಸ್ಪತ್ರೆ ಇದು. ಅಧಿಕಾರಿಗಳು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಇವ್ರ ನಡುವೆ ತಿಕ್ಕಾಟ ಇರುತ್ತೆ. ನೋಡಿ, ಅಲ್ಲಿದ್ದಂತಹ ಪೇಂಟ್ ಏನ್ ಮಾಡಿದ್ರು ಹೊಸದಾಗಿ ಎಲ್ಲ ಕಿತ್ತು ಬರ್ತಾ ಇದೆ. ಗೋಡೆಗಳು ಬಿರುಕು ಕಾಣ್ತಾ ಇದ್ದಾವೆ. ಒಳಗಿದ್ದಂತಹ ಎಕ್ವಿಪ್ಮೆಂಟ್ಸ್ಗಳು, ಸ್ಟ್ರೆಚರ್ಗಳು ಎಲ್ಲವೂ ಕತ್ರಿ ಗಿತ್ರಿ ಏನೇನಿರುತ್ತೆ ಹೆರಿಗೆ ಆಸ್ಪತ್ರೆಗೆ ಬೇಕು ಹೇಳಿ ಅವೆಲ್ಲವೂ ತುಕ್ಕಿಡಿತಾ ಇದ್ದಾವೆ. ಆದ್ರೂ ಇದಕ್ಕೆ ಉದ್ಘಾಟನೆ ಭಾಗ್ಯ ಇಲ್ಲ. ಒಳಗ್ ಜೇಡರ ಬಲೆ ಎಲ್ಲ ಕಟ್ಟಕ್ ಶುರುವಾಗಿದ್ದಾವೆ. ಒಬ್ರು ಕೂಡ ಉದ್ಘಾಟನೆ ಮಾಡಕ್ ಬರ್ತಾ ಇಲ್ವಂತ. ಇನ್ನೇನಂತ ಹೇಳ್ಬೋದು ಹೇಳಿ? ಇನ್ನೇನ್ ಸಮಸ್ಯೆ ಅಂತ ಹೇಳ್ಬೋದು? ಅಗೇನ್ ಕ್ರೆಡಿಟ್ ವಾರ ಗೊತ್ತಿಲ್ಲ. ಆರೋಗ್ಯ ಕೇಂದ್ರದ ಅವ್ಯವಸ್ಥೆ. ಈ ಹಿಂದೆ ಶ್ರೀರಾಮ್ಲವರು ಸುಮಾರು 2.5 ಕೋಟಿ ಅನುದಾನದಲ್ಲಿ ಆಸ್ಪತ್ರೆ ನಿರ್ಮಾಣ ಆಗಿ ಕೊಟ್ಟಿದ್ರು. ಭೂಮಿ ಪೂಜೆ ಮಾಡೋದ್ರು. ಎಲ್ಲ ಕಟ್ಟಡನೂ ಎಲ್ಲ ಕಂಪ್ಲೀಷನ್ ಆಗಿ ಸುಮಾರು ಈಗ 1.5-2 ವರ್ಷ ಆಗ್ತಾ ಬಂತು. ಉದ್ಘಾಟನೆ ಆಗಿಲ್ಲ. ಹಿಂದೆ ಡಾಕ್ಟ್ರುಗಳಿದ್ದರು. ಆ ಡಾಕ್ಟರ್ ಪೀರಿಯಡ್ನಲ್ಲಿ ನಮ್ಮ ಡಿಸ್ಟಿಕ್ನಲ್ಲಿ ಹೆರಿಗೆ ಕೇಸ್ನಲ್ಲಿ ನಮ್ಮದು ರೂರಲ್ ಏರಿಯಾದಲ್ಲಿ ಅಗ್ರಸ್ಥಾನ ಪಡೆದಿದ್ವಿ. ಅಂಥ ಆಸ್ಪತ್ರೆ ಈಗ ಅವ್ಯವಸ್ಥೆಯಿಂದ ತುಂಬ ಕಡಿಮೆ ಡೆಲಿವರಿ ಆಗಕ್ಕಾಗ್ಬಿಟ್ಟಿದೆ. ನಮ್ಮದು ಆಂಧ್ರ ಗಡಿ ಭಾಗಕ್ಕೆ ಸೇರುತ್ತೆ. ಇಲ್ಲಿ ಬಿಟ್ಟರೆ ನಾವು ಆಂಧ್ರದವ್ರಾಗಲಿ ನಾವಾಗಲಿ ಮತ್ತು ಸೀದಾ ಚಿತ್ರದುರ್ಗಕ್ಕೆ ಹೋಗ್ಬೇಕು ಈ ಆಸ್ಪತ್ರೆ ಬಿಟ್ಟರೆ. ಈ ಅವ್ಯವಸ್ಥೆ ಇರೋದ್ರಿಂದ ಅತಿ ತುರ್ತಾಗಿ ಈ ಒಂದು ಆಸ್ಪತ್ರೆನ ಜನಗಳಿಗೆ ವ್ಯವಸ್ಥೆ ಮಾಡಿ ಉದ್ಘಾಟನೆ ಮಾಡಿಕೊಡ್ಬೇಕಂತಂದು ತಮ್ಮಲ್ಲಿ ಕೇಳ್ಕೊಳ್ತೇವೆ. ಮಹಿಳೆಯರು ಕೂಲಿಕಾರರು ವಿಧಾನಸಭಾ ಕ್ಷೇತ್ರದ ಏನಿವತ್ತು ಬೇಡಳ್ಳಿಯಲ್ಲಿ ಒಂದು ಆರೋಗ್ಯ ಕೇಂದ್ರವನ್ನು 2021ರಲ್ಲಿ ಒಂದು ಶಾಂಕ್ಷನ್ ಆಯ್ತು 2.5 ಕೋಟಿ. ಅದು ನಮ್ಮ BJP ಸರ್ಕಾರ ಇದ್ದಾಗ, ಶ್ರೀರಾಮುಲು ಸರ್ ಇದ್ದಾಗ ಇದು ಶಾಂಕ್ಷನ್ ಆಗಿದ್ದಂಥ ಒಂದು ಕಟ್ಟಡ. ಇದು 2 ವರ್ಷ ಒಂದು ಕಟ್ಟಡವನ್ನು ಒಂದು ಕಟ್ಟಲಾಯಿತು. ಅದಾದಮೇಲೆ ಈಗ ಈ ಕಟ್ಟಡ 1 ವರ್ಷ ಮೇಲೆ ಆಯಿತು ಪೂರ್ಣವಾಗಿ. ಇದುವರೆಗೂ ಅದು ಏನಾಗಲಿ ಅದು ಒಂದು ಓಪನಿಂಗ್ ಮಾಡೋಕ್ಕೆ ಈ ಸರ್ಕಾರ ಆಗ್ತಾಯಿಲ್ಲ. ಯಾಕಂದರೆ ಇಲ್ಲಿ ಸುತ್ತಮುತ್ತ ಇರುವಂಥ ನಾವೆಲ್ಲ SC/ST ಜನ ಮತ್ತು ಎಲ್ಲ ರೈತಾಪಿ ಜನ, ಸಾಮಾನ್ಯ ವರ್ಗ ಜನ. ಯಾಕಂದರೆ ಈ ಆರೋಗ್ಯ ಕೇಂದ್ರವನ್ನು ನಂಬ್ಕೊಂಡು. ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲಿಗ ರಾಜಶೇಖರ್ ನೀಡ್ತಾರೆ. ರಾಜಶೇಖರ್, ಯಾಕೆ ಆಸ್ಪತ್ರೆ ಓಪನ್ ಮಾಡೋದಕ್ಕೆ ಇನ್ನು ಯಮಗಂಡ ಕಾಲ ರಾಹುಕಾಲ ಇನ್ನು ನೋಡಕ್ಕೆ ಯಾರು ಜ್ಯೋತಿಷ್ಯರು ಸಿಕ್ಕಿಲ್ಲ ಅಂತಲ್ಲ? ಏನ್ ಪ್ರಾಬ್ಲಮ್ ಏನಲ್ಲಿ? ಎಸ್, ಪ್ರಮುಖವಾಗಿ ವಿದ್ಯಾ, ಏನು ಇದು ಗಡಿ ಗ್ರಾಮದಲ್ಲಿರ್ತಕ್ಕಂತಹ ಒಂದು ಸರ್ಕಾರಿ ಶಾಲೆ, ಈ ಒಂದು ಸರ್ಕಾರಿ ಆಸ್ಪತ್ರೆ. ಈ ಒಂದು ಸರ್ಕಾರಿ ಆಸ್ಪತ್ರೆ 1 ವರ್ಷ ಕಳೆದರೂ ಕೂಡ ಇದುವರೆಗೂ ಕೂಡ ಉದ್ಘಾಟನಾ ಭಾಗ್ಯವನ್ನ ಕಾಣ್ತಾ ಇಲ್ಲ. ಅಷ್ಟೇ ಅಲ್ಲದೆ ಗಡಿ ಅಂಚಿನ 20ಕ್ಕೂ ಹೆಚ್ಚು ಹಳ್ಳಿಗಳ ಜನರಿಗೆ ಇದುವರೆಗೂ ಕೂಡ ಈ ಒಂದು ಹೊಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ. ಅದರಲ್ಲೂ ಕೂಡ ಹೇಳಿ ಕೇಳಿ ಸುಮಾರು 20ಕ್ಕೂ ಹೆಚ್ಚು ಆಂಧ್ರ ಪ್ರದೇಶದ ಗಡಿ ಅಂಚಿನ ಈ ಒಂದು ಗ್ರಾಮದಲ್ಲಿ ಏನು 2 ಕೋಟಿಗೂ ಅಧಿಕ ಮೌಲ್ಯದ ಒಂದು ವೆಚ್ಚದಲ್ಲಿ ಸರ್ಕಾರ, ಆರೋಗ್ಯ ಇಲಾಖೆ ಈ ಒಂದು ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿದೆ. ಆದ್ರೂ ಕೂಡ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದುವರೆಗೂ ಕೂಡ ಉದ್ಘಾಟನಾ ಭಾಗ್ಯವನ್ನ ಕಾಣ್ತಾ ಇಲ್ಲ. ಅಷ್ಟೇ ಅಲ್ಲದೆ ಪ್ರತಿನಿತ್ಯವೂ ಕೂಡ ಈ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳು, ವಿಶೇಷವಾಗಿ ಗರ್ಭಿಣಿ ಮಹಿಳೆಯರು ಮತ್ತು ಏನು ಬಾಣಂತಿ ಮಹಿಳೆಯರಿಗೆ ನಿಜಕ್ಕೂ ಕೂಡ ಈ ಆಸ್ಪತ್ರೆ ಸಂಜೀವಿನಿ ಆಗ್ಬೇಕಾಗಿತ್ತು. ಆದ್ರೆ ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನಿಜಕ್ಕೂ ಕೂಡ ಈಗಾಗಲೇ ಆಸ್ಪತ್ರೆ ಸಂಪೂರ್ಣವಾಗಿ ಏನು ನರಳ್ತಾ ಇದೆ, ಸೊರಗ್ತಾ ಇದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗಾಗಲೇ ಅಲ್ಲಿರ್ತಕ್ಕಂತಹ ಪೀಠೋಪಕರಣಗಳು ತುಕ್ಕು ಹಿಡಿತಾ ಇದೆ. ಗೋಡೆಗಳು ಕೂಡ ಬಿರುಕು ಬಿಡುವಂತಹ ಪರಿಸ್ಥಿತಿಗೆ ಬಂದು ಆಸ್ಪತ್ರೆ ನಿಂತಿದೆ. ಏನು ಸರ್ಕಾರ ಹಾಕಿದಂತಹ ಅನುದಾನ ವ್ಯರ್ಥವಾಗುವ ಮುನ್ನ ಈ ಆಸ್ಪತ್ರೆ ಸದ್ಬಳಕೆ ಆಗ್ಲಿ ಅನ್ನುವಂಥದ್ದು ಈಗಾಗಲೇ ಸಾರ್ವಜನಿಕರ ಒತ್ತಾಯವಾಗಿದೆ.
ಧನ್ಯವಾದ ಡೀಟೇಲ್ಸ್ಗೆ.